ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ, ನಾನು ಯಾವ ಥರ ಎಂಜಾಯ್ ಮಾಡಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಫೋಟೋಸ್, ವೀಡಿಯೋಸ್, ಮೆಮೊರೀಸಿಗಂತ ತೊಗೊಂಡಿದ್ದೆ. ಅದೇ ರೀತಿ ವಾಯ್ಸ್ ರೆಕಾರ್ಡ್ ಕೊಟ್ಕೊಂಡು ನಿಮ್ಮ ಹತ್ರ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಫಸ್ಟ್ ಮಂತ್ ನನ್ನ ಮ್ಯಾರೇಜ್ ಆಯಿತು ಫೆಬ್ರವರಿಗೆ. ನಾನು 3-4 ಮಂತ್ಸಿಗೆ 5 ಮಂತ್ ಕನ್ಸೀವ್ ಆದೆ. ಓಕೆನಾ. ಇನ್ನು ಈಗ ನನಗೆ ಪ್ರೆಗ್ನೆನ್ಸಿ ಅಂತ ನಾನು ಯಾವುದೇ ಥರ ಟೆಸ್ಟ್ ಸಹ ಮಾಡಿಲ್ಲ. ನನಗೆ ಸಡನ್ನಾಗಿ ಒಂದು ಸಲ ವಾಂತಿ ಆಯಿತು. ನಾನೇನು ಮಾಮೂಲಿ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಅಂತ ವಾಂತಿ ಮಾಡಿಕೊಂಡೆ. ಆಮೇಲೆ ಇನ್ನು ನೆಕ್ಸ್ಟ್ ಡೇ ಒಗ್ಗರಣೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ವಾಮಿಟ್ ಬರೋದು, ಆ ಥರ ಸುಸ್ತಾಯಿತು. ಆಮೇಲೆ ಇನ್ನು 3 ಡೇಸ್ ಸಿಕ್ಕಾಪಟ್ಟೆ ವಾಮಿಟ್ ಆಯಿತು. ಇನ್ನು ನೆಕ್ಸ್ಟ್ ನಮ್ಮಮ್ಮ ಕನ್ಸೀವ್ ಇರಬೇಕು ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು. ನಾನು ಹೋಗಿದ್ದು ಫಸ್ಟ್ ಬಂದು ಗೀತಾ ನರ್ಸಿಂಗ್ ಹೋಮು. ಅದು ತಿಪ್ಟೂರಲ್ಲಿರೋರಿಗೆ ಗೊತ್ತಿರುತ್ತೆ. ಆ ಡಾಕ್ಟರು ನಮ್ಮ ಬ್ಯಾಡಿಂದ ಅವ್ರು ಸಿಕ್ಕಿರಲಿಲ್ಲ. ಹಂಗಾಗಿ ಬಿದ್ರಲಿಂಗಪ್ಪ ಅವರು ಫೇಮಸ್ಸು. ಹೋಗಿದ್ದರೆ ಸಂಜೆ 7 ಆಗಿತ್ತು. ಅಷ್ಟೊತ್ತಿಗೆ ಯಾವ ಡಾಕ್ಟರ್ ಇರ್ತಾರೆ, ಕ್ಲೋಸಿಂಗ್ ಟೈಮಿಂಗ್ಸೇ. ನನ್ನ ಪುಣ್ಯಕ್ಕೆ ಆ ಡಾಕ್ಟರ್ ಸಿಕ್ಕಿದ್ರು. ಬಿದ್ರಲಿಂಗಪ್ಪ ಅಂತ ತಿಪ್ಟೂರಲ್ಲಿ 5 ಸ್ಟಾರ್ ರೇಟಿಂಗ್ ಇದೆ. ಅವರು ತುಂಬ ಚೆನ್ನಾಗಿ ನೋಡಿದ್ರು, ಚೆಕಪ್ ಮಾಡಿದ್ರು. ಟೆಸ್ಟ್ ಮಾಡಿಸಿದ್ಯಾ, ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಕೇಳಿದ್ರು. ಇಲ್ಲ ಸರ್, ನಾನೇನು ಮಾಡ್ಕೊಂಡಿಲ್ಲ ಅಂತ ಅಂದೆ. ಓಕೆ, ಕನ್ಸೀವ್ ಇದೆ, ಪ್ಲಸ್ ಪಾಯಿಂಟ್ ಇದೆ, 15 ಡೇಸ್ ಆದಮೇಲೆ ಬಾರಮ್ಮ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟರು. ಹೋದ್ವಿ ಹೋದ್ವಿ. ಆವಾಗ ಸ್ಕ್ಯಾನಿಂಗ್ ಮಾಡಿದ್ರು. ಓಕೆ, ನಿಮಗೆ 2.5 ಮಂತ್ ಕನ್ಸೀವ್ ಇದೆ, ಆರ್ ಯು ಹ್ಯಾಪಿ ಅಂದರೆ ಐ ಆಮ್ ಹ್ಯಾಪಿ ಅಂತ ಅಂದೆ. ಓಕೆ, ಅದು ಮುಗೀತು. ನೆಕ್ಸ್ಟ್ 3 ಮಂತು ಮಾಮೂಲಿ ಚೆಕಪ್ಗೆ ಹೋದೆ, ಮಾತ್ರೆ ಕೊಟ್ಟರು, ಬಂದೆ. ನೆಕ್ಸ್ಟ್ 4 ಮಂತಿಗೆ ಹೋದೆ, ಅದೇ ಚೆಕಪ್ಪು. ಇದು ನೆಕ್ಸ್ಟ್ ಮಂತ್ ಹೇಳಿದ್ರು 5th ಮಂತಿಗೆ ನಿನಗೆ ಅನಮೋಲಿ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಅಂದರು. ಓಕೆ ಸರ್ ಅಂತ ಹೇಳಿದೆ. ಅನಮೋಲಿ ಸ್ಕ್ಯಾನಿಂಗ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಪಾಪು ಆ್ಯಕ್ಟಿವ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಅನಮೋಲಿ ಸ್ಕ್ಯಾನಿಂಗ್ ಅಲ್ವಾ, ಅದು ಒಂದು ಸ್ವಲ್ಪ 5th ಮಂತಲ್ಲಿ ಸ್ವಲ್ಪ ಭಯ ಆಗುತ್ತೆ. ಹೇಗಿದೆ ಪಾಪು, ಕೈಯು ಕಾಲು ಆವಾಗ ಗೊತ್ತಾಗುತ್ತಲ್ವ ಡಾಕ್ಟರ್ಸ್ಗಳಿಗೆ. ಓಕೆ, ಚೆನ್ನಾಗಿದೆ, ಆರ್ ಯು ಫೈನ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಓಕೆ, 6 ಮಂತ್ ಮಾಮೂಲಿ ನಾನು ಹೋಗ್ತಿದ್ದೆ 21st ಹೋಗ್ತಿದ್ದು ಹಾಸ್ಪಿಟಲಿಗೆ. ಹೋಗ್ತಾಯಿದ್ದೆ, ಮಾಮೂಲಿ ಚೆಕಪ್ ಮಾಡೋರು, ಟ್ಯಾಬ್ಲೆಟ್ ಕೊಟ್ಟು ಕಳಿಸೋರು. 7th ಮಂತು ಅಷ್ಟೇ. 7th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರು. ಏಕೆ ಅಂದರೆ ಡಾಕ್ಟರ್ ಚೆಕ್ ಮಾಡಬೇಕಾದ್ರೆ ಪಾಪುದು ಹಾರ್ಟ್ ಬೀಟ್ ಜಾಸ್ತಿ ಕೇಳಿಸ್ತಿದ್ಯಮ್ಮ, ಮೇಲ್ಗಡೆ ವಾರ್ಡಿಗೆ ಹೋಗಿ ನಿಂಗೆ ಹಾರ್ಟ್ ಬೀಟ್ ಚೆಕ್ ಮಾಡಿಸು. ಆವಾಗ ನನಗೆ ತುಂಬ ಭಯ ಆಗಿತ್ತು, ಹಸ್ಬೆಂಡ್ಗೂ ಸಹ ತುಂಬ ಭಯ ಆಗಿತ್ತು. ಏನು ಪಾಪುದು ಹಾರ್ಟ್ ಬೀಟ್ ಜಾಸ್ತಿ ಆಗಿದೆಯಲ್ಲ ಅಂತ. ಏನಿಲ್ಲ, ಆರ್ ಯು ಓಕೆ, 250 ಒಳಗೆ ಇದ್ದರೆ ಓಕೆನಂತೆ, 250 ಮೇಲಿದ್ರೆ ಹಾರ್ಟ್ ಬೀಟು ಪಾಪುದು ಕಷ್ಟ ಆಗುತ್ತೆ ಅಂತ ಹೇಳಿದರು. ಆಗಲೇ 170 ಏನೇನೋ ಇತ್ತು. ಪಾಪು ತುಂಬ ಹ್ಯಾಪಿಯಾಗಿದ್ದಾನೆ ಅಂತಂದರು. 8th ಮಂತು ಹೋದ್ವಿ, ಮಾಮೂಲಿ ಸ್ಕ್ಯಾನಿಂಗ್. 9th ಮಂತು ಅಷ್ಟೇ ಸ್ಕ್ಯಾನಿಂಗ್ ಮಾಡಿದ್ರು. ನಿಂಗೆ 21st ಬಾರಮ್ಮ, ಡೆಲಿವರಿ ಮಾಡೋಣ ಅಂತ ಹೇಳಿದ್ರು. ನಾರ್ಮಲ್ ಡೆಲಿವರಿಗೆ ಏನೇನು ಬೇಕು ಅಂದರೆ, ನೋವು ಬಂದರೆ ಬನ್ನಿ, ಇಲ್ಲ ಅಂತಂದರೆ 21st ಬನ್ನಿ, ಸಿ ಸೆಕ್ಷನ್ ಮಾಡೋಣ ಅಂತ ಹೇಳಿದ್ರು. ಆದರೆ 21st ಹೋದ್ವಿ. ಆಮೇಲೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆ ನಿಮಗೆ, 28-29ಗೆ ಬಂದು ಅಡ್ಮಿಟ್ ಆಗಮ್ಮ ಅಂತ ಹೇಳಿದ್ರು. ಆದರೆ ನೋವು ಬರಲಿಲ್ಲ ನನಗೆ. ಆವಾಗ 28ಗೆ ಇದನ್ನೇ ಹೋಗ್ತಿದ್ದಂಗೆ ನೋವು ಸ್ಟಾರ್ಟ್ ಆಯಿತು. 29th ನಮ್ಮ ಪಾಪು ಹುಟ್ಟಿದ. ಮಾರ್ನಿಂಗ್ 5:40, 1 5:40ವರೆಗೂ ನೋವು ತಿಂದೆ. ಗಾಡ್ ಇಸ್ ಗ್ರೇಟ್, ನಮ್ಮ ಪಾಪು ಬಂದ. ಇಷ್ಟೇ ನನ್ನ ಇವತ್ತಿನ ವಿಡಿಯೋ ಫ್ರೆಂಡ್ಸ್.